ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 14 ಆಫ್ ಅವರ್ ಸಿ ಕೆ ಎಸ್ ಸೀರೀಸ್. ಇದರಲ್ಲಿ ನಾವು ಏನು ಮಾತಾಡ್ತಿದ್ದೀವಿ ಅಂತಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರೋದು ರೋಲಿಂಗ್ ಸ್ಟ್ರಾಟಜೀಸ್, ಅಂದರೆ ಸ್ಟ್ರಾಟಜೀಸ್, ಬೇಸಿಕಲಿ ಕುಬರ್ನೆಟಿಸ್ ಸ್ಟ್ರಾಟಜೀಸ್. ಎಷ್ಟು ಥರ ಕುಬರ್ನೆಟಿಸ್ ಸ್ಟ್ರಾಟಜೀಸ್ ಇದೆ? ಲೈಕ್ ದೆರ್ ಆರ್ ಸೋ ಮೆನಿ ಟೈಪ್ಸ್. ಇದರಲ್ಲಿ ಮೇಜರ್ ಆಗಿ ನಮಗೆ ಬೇಕಾಗಿರೋದು ರೋಲಿಂಗ್, ರೀಕ್ರಿಯೇಟ್ ಮತ್ತು ಕೆನರಿ, ಬ್ಲೂ ಗ್ರೀನ್. ಇದನ್ನು ನಾನು ಆಲ್ರೆಡಿ ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ವಾಟ್ ಐ ವಿಲ್ ಡೂ ಅಂತ ಹೇಳಿದ್ರೆ, ರೋಲಿಂಗ್ ಮತ್ತು ರೀಕ್ರಿಯೇಟ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೇನೆ. ಆ್ಯಂಡ್ ರೋಲಿಂಗಲ್ಲಿ 0 ಡೌನ್ ಟೈಮ್, ಆದರೆ ರೀಕ್ರಿಯೇಟಲ್ಲಿ ಡೌನ್ ಟೈಮ್ ಅನ್ನೋದು ಇರುತ್ತೆ. ಹೇಗೆ ಬರುತ್ತೆ ಅನ್ನೋದನ್ನು ನಾನು ಡೀಟೇಲಾಗಿ ತೋರಿಸ್ತಾ ಒನ್ ಬೈ ಒನ್ ಹೇಳ್ತಾ ಹೋಗ್ತೇನೆ, ಆಯಿತಾ? ಸೊ ಹಾಗಾದರೆ ಇವತ್ತಿನ ಪ್ರಾಕ್ಟೀಸ್ ಯಾವುದಲ್ಲಿ ಮಾಡೋಣ ಅಂದರೆ ಮೈಕ್ರೋ KTSಲ್ಲಿ ಮಾಡೋಣ. ಸೊ ದಟ್ ನನಗೆ ಎಲ್ಲ ಪ್ಲ್ಯಾಟ್ಫಾರ್ಮ್ನ ತೋರಿಸ್ತೀನಿ. ನೀವು ಯಾವುದು ಲೈಕ್ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ಬೇಕು ಅಂದ್ಕೊಳ್ತೀರೋ ಅದನ್ನು ಯೂಸ್ ಮಾಡಿ. ಓಕೆ, ರೈಟ್. ಲೆಟ್ ಮಿ ಶೇರ್ ಮೈ ಸ್ಕ್ರೀನ್ ನಾವು. ಈಗ ನೋಡಿ, ನನ್ನ ಹತ್ರ ನಾರ್ಮಲ್ ಒಂದು ಕ್ಲಸ್ಟರ್ ಇದೆ. ಓಕೆ, ಸೊ ನಾನೇನು ಮಾಡಿದೆ, ಐ ವೆಂಟ್ ದೇರ್ ಇಲ್ಲಿ ಇದರಲ್ಲಿ. ಸೊ ನೋಡಿ, ಮೈಕ್ರೋ KTS ಅಂತ ಒಂದು ಇನ್ಸ್ಟೆನ್ಸ್ ತೊಗೊಂಡಿದ್ದೀನಿ. ಉಬಂಟು ನೋಡೇ ಇರಬೇಕು. ಎಸ್ಪೆಷಲಿ ಮೈಕ್ರೋ KTS ವರ್ಕ್ ಆಗೋದು ಉಬಂಟು ನೋಡ್ ಮೇಲೇ. ಆ್ಯಂಡ್ ಇನ್ಸ್ಟೆನ್ಸ್ ಟೈಪ್ ಬಂದು T2 ಮೀಡಿಯಮ್ ಆಗಿರಬೇಕು. T2 ಮೀಡಿಯಮ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ T2 ಮೀಡಿಯಮ್ ತೊಗೊಂಡಿದ್ದೀನಿ, ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಅಂದರೆ ಲೈಕ್ ಎಲ್ಲಿ ಇನ್ಸ್ಟೆನ್ಸ್ ಇರುತ್ತೋ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಸಿ ಹಿಯರ್, ಇಲ್ಲಿಗೆ ಹೋಗಿ, ಇಲ್ಲಿ ಎಲ್ಲಿ ಪೆಂಪ್ಗೆ ಇರುತ್ತೋ ಆ ಪೆಂಪ್ಗೆ ಹೋಗ್ತಾ ಇದ್ದೀನಿ. ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಕನೆಕ್ಟ್ ಮಾಡ್ಕೊಂಡಿದ್ದ ನಂತರ ದಿಸ್ ಇಸ್ ಅ ಉಬಂಟು ನೋಡ್ ಬರುತ್ತೆ. ನಾನೇನು ಮಾಡಿದೆ, ಹೋಸ್ಟ್ ಟೈಮ್ ಅಂತ ಮೈಕ್ರೋ KTS ಕ್ಲಸ್ಟರ್ ಮಾಡಿದೆ. ಅದಾದಮೇಲೆ APT ಅಪ್ಡೇಟ್ ಅಂತ ಮಾಡಿದ್ದೀನಿ. ಸೊ ಈಗ ಅದಾದಮೇಲೆ ಮೈಕ್ರೋ KTS ಇಲ್ಲಿ ಸ್ನ್ಯಾಪ್ ಇನ್ಸ್ಟಾಲ್ ಮೈಕ್ರೋ KTS ಕ್ಲಾಸಿಕ್ ಅಂತ ಮಾಡಿದ್ದೀನಿ. ಮೈಕ್ರೋ KTS ಸ್ಟಾರ್ಟ್ ಮಾಡಿದ್ದೇನೆ. ಸೊ ಇದು ಆದಮೇಲೆ ನಾ ಹೇಳ್ತೀನಿ, ಇಲ್ಲಿ ಸ್ಟಾರ್ಟ್ ಕೂಡ ಆಯಿತು. ಜಸ್ಟ್ ಸ್ಟೇಟಸ್ ಅಂತ ನೋಡಿದರೆ ಹೇಳುತ್ತೆ ಇದು ಮೈಕ್ರೋ KTS ರನ್ನಿಂಗ್ ಅಂತ. ಈ ಥರ ಬಂದರೆ ಯುವರ್ ಕ್ಲಸ್ಟರ್ ಈಸ್ ರೆಡಿ ಅಂತ. ಇದು ಸಿಂಗಲ್ ನೋಡ್ ಕ್ಲಸ್ಟರ್, ಆಯಿತಾ? ಇವಾಗ ಇದಾದಮೇಲೆ ಇಂಪಾರ್ಟೆಂಟಾಗಿ ಕ್ಯೂಬ್ಸಿಟಿಯಲ್ಲಿ ಇದೆಯಾ ಚೆಕ್ ಮಾಡಿ. ಕ್ಯೂಬ್ಸಿಟಿಯಲ್ಲಿ ಇಲ್ಲ. ಏನು ಮಾಡೋಣ? ಸ್ನ್ಯಾಪ್ ಇನ್ಸ್ಟಾಲ್ ಕ್ಯೂಬ್ಸಿಟಿಯಲ್ -- ಕ್ಲಾಸಿಕ್ ಅಷ್ಟೇ. ನೋಡಿ, ಈಗ ಕ್ಯೂಬ್ಸಿಟಿಯಲ್ಲಿ ಇನ್ಸ್ಟಾಲೇಷನ್ ಆಗುತ್ತೆ. ನಾವು ದಿಸ್ ಇಸ್ ಡನ್. ಈಗ ನೋಡಿ, ಓಕೆ, ಈಗ ನೋಡಿ, ಕ್ಯೂಬ್ಸಿಟಿಯಲ್ ಗೆಟ್ ಪಾರ್ಟ್ಸ್ ಅಂತ ಕೊಟ್ಟರೆ ಬರಲ್ಲ. ಯಾಕೆ ಅಂದರೆ -a ಮಾಡಿದಾಗ ಡಾಟ್ ಕ್ಯೂಬ್ ಇರುತ್ತಲ್ಲ, ಡಾಟ್ ಕ್ಯೂಬ್ ಇದೆ, ಇದರಲ್ಲಿ ಹೋದರೆ ಕಾನ್ಫಿಗ್ ಮ್ಯಾಪ್ ಇಲ್ಲ. ಕಾನ್ಫಿಗ್ ಮ್ಯಾಪ್ ಬೇಕು ಅಂದರೆ ಏನು ಮಾಡ್ಬೇಕು ನಾನು? ಈ ಮೈಕ್ರೋ KTS ಕಾನ್ಫಿಗ್ ಏನಿದೆಯಲ್ಲ. ಆದರೆ ಇನ್ನೊಂದು ನೋಡಿ, ಮೈಕ್ರೋ KTS ಕ್ಯೂಬ್ಸಿಟಿಯಲ್ ಗೆಟ್ ಪಾರ್ಟ್ಸ್ ಅಂತ ಹಾಕಿದರೆ ಬರುತ್ತೆ, ರಿಸೋರ್ಸ್ ನೋ ರಿಸೋರ್ಸ್ ಅಂತ ಬರುತ್ತೆ. ಆದರೆ ನಾವು ರನ್ ಮಾಡೋದು ಇನ್ ಜನರಲ್ ಕ್ಯೂಬ್ಸಿಟಿಯಲ್ ಮೇಲೆ ಅಲ್ವಾ. ಹಾಗಾಗಿ ಇಫ್ ಯು ವಾಂಟ್ ಇಟ್ ಆಸ್ ಅ ಕ್ಯೂಬ್ಸಿಟಿಯಲ್ಲಿ ಏನು ಮಾಡುತ್ತೆ, ಯಾವಾಗಲೂ ಈ ಕ್ಯೂಬ್ ಕಾನ್ಫಿಗ್ನೇ ರನ್ ನೋಡುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮೈಕ್ರೋ KTS ಕಾನ್ಫಿಗ್ನ, ಓಕೆ, ಅಪೆಂಡ್ ಮೈಕ್ರೋ KTS ಕಾನ್ಫಿಗ್ನ ನನಗೆ ಕಾನ್ಫಿಗ್ ಆಗಿ, ಓಕೆ, ಕಾನ್ಫಿಗ್ ಆಗಿ ಇಲ್ಲಿಗೆ ಅಪೆಂಡ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೋಡಿ, LS ದಿಸ್ ಇಸ್ ವಾಟ್ ಕಾನ್ಫಿಗ್. ಈಗ ನೋಡಿ, ಕ್ಯೂಬ್ಸಿಟಿಯಲ್ ಗೆಟ್ ಪಾರ್ಟ್ಸ್ ಅಂತ ಕೊಟ್ಟರೆ ನೋ ರಿಸೋರ್ಸ್ ಫೌಂಡ್. ಓಕೆ, ದಿಸ್ ಇಸ್ ಅ ಥಿಂಗ್ ಅಲ್ವಾ. ಇವಾಗ ನೋಡಿ, ನಾನೇನು ಮಾಡ್ತೀನಿ, ಇಲ್ಲಿ ನಮಗೆ ಆಲ್ರೆಡಿ ಡಿಪ್ಲಾಯ್ಮೆಂಟ್ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಮ್ಯಾನ್ಯುಯಲಾಗಿ ಹೇಗೆ ಕ್ರಿಯೇಟ್ ಮಾಡೋದು ಪ್ರತಿಯೊಂದು ಗೊತ್ತಿದೆ. ನಾನೀಗ ಸ್ಟ್ರಾಟಜೀಸ್ ಅಂತ ಮಾತಾಡಿದಾಗ, ಓಕೆ, ಸ್ಟ್ರಾಟಜೀಸ್ ಅಂತ ಮಾತಾಡಿದಾಗ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ಎಷ್ಟು ಸ್ಟ್ರಾಟಜಿ ಟೈಪ್ಸ್ಗಳಿದ್ದಾವೆ? ಓಕೆ, ಲೆಟ್ಸ್ ಗೋ ಹಿಯರ್. ಲೆಟ್ ಮೀ ಟೇಕ್ ದಿಸ್ ಗೈ. ಓಕೆ, ಸ್ಟ್ರಾಟಜಿ ಅಂತ ಬಂದಾಗ ನಮಗೆ ಏನೇನೆಲ್ಲ ಇದ್ದಾವೆ ಅನ್ನೋದು ಇಂಪಾರ್ಟೆಂಟ್. ಸೊ ನಾನು ಆಲ್ರೆಡಿ ಹೇಳಿದ್ದೇನಲ್ವಾ ಏನೇನಿರುತ್ತವೆ ಅಂತ. ಸೊ ಮೊದಲನೇದಾಗಿ ನನಗೆ ರೋಲಿಂಗ್ ಇರುತ್ತೆ, ರೈಟ್? ಸೊ ಲೆಟ್ಸ್ ಗೋ ಹಿಯರ್. ಮೊದಲನೇದಾಗಿ ರೋಲಿಂಗ್ ಅಪ್ಡೇಟ್ ಇರುತ್ತೆ, ಆಮೇಲೆ ರೀಕ್ರಿಯೇಟ್ ಇರುತ್ತೆ, ಕರೆಕ್ಟಾ? ಆಮೇಲೆ ಬ್ಲೂ ಗ್ರೀನ್ ಇರುತ್ತೆ, ಆಯಿತಾ? ಬ್ಲೂ ಗ್ರೀನ್ ಇರುತ್ತೆ. ಅದಾದಮೇಲಿಂದ ನನಗೆ ಇಂಪಾರ್ಟೆಂಟಾಗಿ ಇನ್ನೊಂದು ಕಾನ್ಸೆಪ್ಟ್ ಯಾವುದು, ಕೆನರಿ ಇರುತ್ತೆ, ಆಯಿತಾ? ಕೆನರಿ ಇರುತ್ತೆ. ಈಗ ರೋಲಿಂಗ್, ಬ್ಲೂ ಗ್ರೀನ್, ಕೆನರಿ ಈ ಮೂರರಲ್ಲೂ ಡೌನ್ ಟೈಮ್ ಇರಲ್ಲ. ಆದರೆ ಬೆಸ್ಟ್ ಸ್ಟ್ರಾಟಜಿ ಬಂದುಬಿಟ್ಟು ಇದು, ಆಯಿತಾ? ಯಾಕೆ ಅಂತಂದರೆ ಲೈಕ್ ಹೇಳ್ತೀನಿ, ಇದು ಬೆಸ್ಟ್ ಅನ್ನೋದಕ್ಕಿಂತ ಕುಬರ್ನೆಟಿಸ್ನ ಡಿಫಾಲ್ಟ್ ಸ್ಟ್ರಾಟಜಿ ಅಂತ ಯಾರಾದರೂ ಇಂಟರ್ವ್ಯೂಲ್ ಕೇಳಿದ್ರೆ ಅದು ರೋಲಿಂಗೇನೆ, ಇವು ಯಾವುದೂ ಇರಲ್ಲ. ಆ್ಯಂಡ್ ರೀಕ್ರಿಯೇಟ್, ಎಸ್, ಇದು ನನಗೆ ಬೇಡ ಅಂತಲೇ ರೀಕ್ರಿಯೇಟ್ ಬೇಕಾಗತ್ತೆ, ಅರ್ಥ ಆಯ್ತಾ? ಈಗ ನಾನು ಏನು ಮಾಡ್ತೀನಿ, ವಿಲ್ ಟೇಕ್ ರೋಲಿಂಗ್. ಈಗ ರೋಲಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ಫಸ್ಟ್ ನಾನು ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲಿಂದ ಐ ವಿಲ್ ಗೋ ಫಾರ್ ಕಂಪ್ಲೀಟ್ ಪ್ರಾಕ್ಟಿಕಲ್. ಈಗ ಲೆಟ್ಸ್ ಗೋ ಹಿಯರ್.
ನಾ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಓಕೆ 1 ಸೆಕೆಂಡ್. ಈಗ ಲೆಟ್ಸೆ ನನ್ನ ಹತ್ರ ಒಂದು ಅಪ್ಲಿಕೇಶನ್ ಅಂತ ಅಂದ್ಕೊಳ್ಳೋಣ. ಲೆಟ್ಸೆ 1 ಸೆಕೆಂಡ್. ಸೊ ನಾನೇನು ಮಾಡ್ತೀನಿ ಅಂದರೆ ಬಿಫೋರ್ ಗೋಯಿಂಗ್ ಇನ್ ಟು ಥಿಂಗ್ ನಾನು ಫಸ್ಟ್ ಒಂದು ಡಿಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ತೀನಿ ಆಯಿತಾ. ಸೊ ಫಸ್ಟ್ ಥಿಂಗ್ ಈಗ ಏನು ಮಾಡೋಣ ಅಂದರೆ ಗೋ ಬ್ಯಾಕ್, ಇಲ್ಲಿಗೆ ಡಿಪ್ಲಾಯ್ಮೆಂಟ್ ಫೈಲ್ ಕ್ರಿಯೇಟ್ ಮಾಡಬೇಕು. ಹೆಂಗೆ ಕ್ರಿಯೇಟ್ ಮಾಡಬೇಕು ನಿಮ್ಗೆ 2 ಥರ ಗೊತ್ತು, ಒಂದು ಇಂಪ್ಯಾರೇಟಿವ್ ಒಂದು ಡಿಕ್ಲರೇಟಿವ್. ಇಂಪ್ಯಾರೇಟಿವಲ್ಲಿ ತೋರಿಸ್ತೀನಿ ಫಸ್ಟು. ಸೊ ಫಸ್ಟು ಕ್ಯೂಬ್ಸಿಟಿಯಲ್ಲಿ ಕ್ರಿಯೇಟ್ ಡಿಪ್ಲಾಯ್ಮೆಂಟ್ ಆಯಿತಾ. ಈ ಡಿಪ್ಲಾಯ್ಮೆಂಟ್ ಲೆಟ್ಸೆ ನಾನು ಎಂಜಿನಿಕ್ಸ್ ಡಿಪ್ಲಾಯ್ಮೆಂಟ್ ಅಂತ ಹಾಕ್ತೀನಿ ಆಯಿತಾ. ಈ ಎಂಜಿನಿಕ್ಸ್ ಡಿಪ್ಲಾಯ್ಮೆಂಟಿಗೆ ನಾನೇನು ಮಾಡ್ತೀನಿ ಅಂತಂದರೆ ಐ ನೀಡ್ ಇಮೇಜ್. ನಾನು ಇಮೇಜ್ ಈಸ್ ಈಕ್ವಲ್ ಟು ಎಂಜಿನಿಕ್ಸೇ ತೊಗೊಳ್ತೀನಿ, ಆದರೆ ಈ ಎಂಜಿನಿಕ್ಸ್ನ ತುಂಬ ಹಳೆ ವರ್ಷನ್ನ ತೊಗೊಳ್ತೀನಿ. ಓಕೆ, ಸೊ ದಟ್ ನಾನು ಅಪ್ಗ್ರೇಡ್ಗಳು ಮಾಡುವಾಗ ತೋರಿಸೋದಕ್ಕೆ ನಿಮ್ಗೆ ಗೊತ್ತಾಗತ್ತೆ. ಸೊ ಹಿಂಗೆ ಬೇಡ, ಡಾಕರ್ ಹಬ್ಬಿಗೆ ಹೋಗೋಣ. ಸೊ ದಟ್ ಈಸ್ ವಾಟ್ ನಾವು ಯೂಸ್ ಮಾಡೋದಲ್ಲ. 1 ಸೆಕೆಂಡ್ ಇರಿ. ಡಾಕರ್ ಹಬ್ ನಾವು ಇಲ್ಲಿ ಡಾಕರ್ ಹಬ್. ಓಕೆ, ಇಲ್ಲಿ ನನಗೆ ಐ ನೀಡ್ ಎಂಜಿನಿಕ್ಸ್ ಅಲ್ಲ, ಗೋ ಫಾರ್ ಎಂಜಿನಿಕ್ಸ್ ಆಯಿತಾ. ಎಂಜಿನಿಕ್ಸ್ಗೆ ಹೋದರೆ ದಿಸ್ ಈಸ್ ಮೈ ಎಂಜಿನಿಕ್ಸ್ ಅಫಿಷಿಯಲ್ ಇಮೇಜ್ಗೆ ಹೋಗಿ ಆರ್ಡೆಂಡ್ಗೆ ಹೋಗಬೇಡಿ, ಇಲ್ಲಿಗೆ ಹೋಗಿ. ಸೊ ಇಲ್ಲಿ 1.29.8 ಈ ಥರ ಎಲ್ಲ ಇದೆ. 1.28 ಇದೆ. ನಾನೇನು ಮಾಡ್ತೀನಿ 1.28 ಇದೆಲ್ಲ ಹಾಗೆಯೇ 1.27 ತೊಗೊಳ್ತೀನಿ, ಓಲ್ಡ್ ಎಡಿಷನ್ ಬರುತ್ತಾ ನೋಡೋಣ. ಸೊ 1.27 ಆಯಿತಾ. ಈಗ ಇದ್ರ ಜೊತೆಗೆ ನನಗೆ ರಿಪ್ಲಿಕಾಸ್ ಬೇಕು. ರಿಪ್ಲಿಕಾಸ್ನ ನಾನು ಎಷ್ಟು ತೊಗೊಳ್ತೀನಿ ಅಂದರೆ ಈಕ್ವಲ್ ಟು ನಾನು 4 ತೊಗೊಳ್ತೀನಿ ಈಗ ಸದ್ಯಕ್ಕೆ ಒಂದು ಡೆಮೋಗೋಸ್ಕರ. -o YAML, ಓಕೆ, -dry run, ಓಕೆ, -dry run is equal to client, ಆಮೇಲೆ ಎಂಟರ್. ಸೊ ನನಗೆ ದಿಸ್ ಈಸ್ ಮೈ YAML. ಈ YAMLನ ಐ ವಿಲ್ ಸೇ ಡಿಪ್ಲಾಯ್ಮೆಂಟ್.yaml. ಸಿ ನಾನೇನಾದರೂ ಇಲ್ಲಿ ಡ್ರೈ ರನ್ ಕೊಟ್ಟು -y ಕೊಟ್ಟಿಲ್ಲ ಅಂದರೆ ಒಂದೇ ಸರಿ ಕ್ರಿಯೇಟ್ ಆಗೋದು. ಬಟ್ ಐ ವಾಂಟೆಡ್ ಟು ಶೋ ಯು ಆ್ಯಸ್ ಅ ಮ್ಯಾನಿಫೆಸ್ಟ್ ಫೈಲ್, ಅದಕ್ಕೋಸ್ಕರ. ಸೊ ದಿಸ್ ಇಸ್ ಹೌ ಐ ಆಮ್ ಕ್ರಿಯೇಟಿಂಗ್. ಸೊ ಇಲ್ಲಿ ಡಿಪ್ಲಾಯ್ಮೆಂಟ್.yaml ಅಂತ ತೊಗೊಳ್ತೀನಿ. ಇಲ್ಲಿ ನನಗೆ ಏನೇನು ಬೇಕೋ ಅದನ್ನು ನೋಡೋಣ. ಸೊ vi ಡಿಪ್ಲಾಯ್ಮೆಂಟ್.yamlಗೆ ಹೋದರೆ ಸೊ ಲೇಬಲ್ ಇದೆ, ಎಂಜಿನಿಕ್ಸ್ ಡಿಪ್ಲಾಯ್ಮೆಂಟ್ ರಿಪ್ಲಿಕಾ ಇದೆ, ಮ್ಯಾಚ್ ಲೇಬಲ್ ಇದೆ, ಸ್ಟ್ರಾಟಜಿ. ಸದ್ಯಕ್ಕೆ ಸ್ಟ್ರಾಟಜಿ ರೋಲಿಂಗ್ ಅಲ್ವಾ, ನಾನೇನು ಮಾಡ್ತೀನಿ ಇದನ್ನು ಡಿಲೀಟ್ ಮಾಡ್ತೀನಿ. ಬೈ ಡಿಫಾಲ್ಟ್ ರೋಲಿಂಗ್ ತೊಗೊಳುತ್ತೆ. ರೋಲಿಂಗ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ರಿಸೋರ್ಸಸ್ ಬೇಡ, ಸ್ಟೇಟಸ್ ಬೇಡ ಆಯಿತಾ. ದಿಸ್ ಈಸ್ ಮೈ ಕ್ಲೀನ್ ಆಗಿರುವಂತಹ ಡಿಪ್ಲಾಯ್ಮೆಂಟ್ ಫೈಲ್. ಎಸ್ಕೇಪ್ ಮಾಡಿ, ಸೇವ್ ಮಾಡಿ, ಡನ್. ಈಗ ನಾನೇನು ಮಾಡ್ತೀನಿ, ಇದನ್ನು ನಾನು ಐ ವಾಂಟೆಡ್ ಟು ಶೋ ಇಟ್ ಆಸ್ ಅ ಲೈವ್ ಡೆಮೋ. ಸೊ ಅದಕ್ಕೋಸ್ಕರ ಐ ವಿಲ್ ಗೋ ವಿತ್ ಸರ್ವಿಸ್. ಸದ್ಯಕ್ಕೆ ಸರ್ವಿಸ್ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಹೇಳ್ತೀನಿ ನಿಮಗೆ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ. ಸೊ ನಾನು ಈಗ ನಾನು ಏನು ಮಾಡ್ತೀನಿ, ಆ ಡಿಪ್ಲಾಯ್ಮೆಂಟ್ನ ಎಕ್ಸ್ಪೋಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಡಿಪ್ಲಾಯ್ಮೆಂಟ್ ನೇಮ್ ಬಂದುಬಿಟ್ಟು ಎಂಜಿನಿಕ್ಸ್ ಡಿಪ್ಲಾಯ್ಮೆಂಟ್ ಅಲ್ಲ, ಇದೇ ನನ್ನ ನೇಮ್. ಬಿಕಾಸ್ ಲೇಬಲ್ಸ್ ಆ್ಯಂಡ್ ಆ್ಯಪ್ಸ್ಗಳು ಕರೆಕ್ಟಾಗಿ ಮ್ಯಾಚ್ ಆದರೆ ಮಾತ್ರನೇ ಇಲ್ಲಿ ವರ್ಕ್ ಆಗುತ್ತೆ, ಈ ಎಸ್ಪೆಷಲಿ ಎಕ್ಸ್ಪೋಸ್, ಇಲ್ಲ ಅಂತಲೇ ವರ್ಕ್ ಆಗಲ್ಲ. ನಾನು -ಟೈಪ್ ಈಕ್ವಲ್ ಟು ನೋಡ್ ಪೋರ್ಟ್ ಆಯಿತಾ. ನೋಡ್ ಪೋರ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ -ಪೋರ್ಟ್ ಈಸ್ ಈಕ್ವಲ್ ಟು 80, ಯಾಕೆಂದರೆ ಎಂಜಿನಿಕ್ಸ್ ಪೋರ್ಟ್ ಬಂದು 80 ಆಯಿತಾ. ಹಾಗೆಯೇ ಟಾರ್ಗೆಟ್ ಪೋರ್ಟ್, ಇದು ಸದ್ಯಕ್ಕೆ ಡೋಂಟ್ ವರಿ ಆನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ಸೊ ಟಾರ್ಗೆಟ್ -port ಈಕ್ವಲ್ ಟು 80 ಆಯಿತಾ. ಸೊ ಇಲ್ಲಿ ನನಗೇನು ಬೇಕು, -o YAML -dry run is equal to client. ನೋಡಿ, ಎಂಜಿನಿಕ್ಸ್ ಡಿಪ್ಲಾಯ್ಮೆಂಟ್ ಆ್ಯಪ್ ನಾಟ್ ಫೌಂಡ್. ಓಕೆ, ಫಸ್ಟ್ ಥಿಂಗ್ ನಾನು ಏನು ಮಾಡ್ತೀನಿ, ಕ್ಯೂಬ್ಸಿಟಿಯಲ್ಲಿ ಅಪ್ಲೈ -f, ಓಕೆ, -f ಡಿಪ್ಲಾಯ್ಮೆಂಟ್.yaml ಅಂತ ಹಾಕ್ತೀನಿ. ಸೊ ಕ್ರಿಯೇಟ್ ಆಗಲಿ. ಈಗ ನೋಡಿ, ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾಡ್ಸ್ ಅಂತ ಕೊಟ್ಟರೆ ನನಗೆ ನನ್ನ 4 ಪಾಡ್ಗಳು ಕಂಟೈನರ್ ಕ್ರಿಯೇಷನ್ ಸ್ಟೇಟಲ್ಲಿದೆ. ಓಕೆ, ರನ್ನಿಂಗ್. ಈಗ ನಾನು ಇದನ್ನು ಹೊರಗಡೆ ಎನ್ವೈರ್ಮೆಂಟ್ಗೆ ಎಕ್ಸ್ಪೋಸ್ ಮಾಡಬೇಕು ಅಂದರೆ ನಾನೇನು ಮಾಡ್ತೀನಿ, ವಾಟ್ ಐ ವಿಲ್ ಡು, ಇನ್ಸ್ಟೆಡ್ ಆಫ್ ಡ್ರೈ ರನ್ ನಾನು ಡೈರೆಕ್ಟಾಗಿ ರನ್ ಮಾಡಿಬಿಡ್ತೀನಿ. ಆಮೇಲೆ ನಾವು ಹೇಗಿದ್ರು ಸರ್ವಿಸ್ ಮಾತಾಡುವಾಗ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಸರ್ವಿಸ್ ಎಂಜಿನಿಕ್ಸ್ ಈಸ್ ಎಕ್ಸ್ಪೋಸ್ಡ್. ಇವಾಗ ನೋಡಿ, ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾಡ್ಸ್ ಆಯಿತಾ. ಗೆಟ್ SVC ಅಂತ ಹಾಕಿದ್ರೆ ನನ್ನ ಪಾಡ್ ಎಕ್ಸ್ಪೋಸ್ ಆಗುತ್ತೆ, ನೋಡ್ ಪೋರ್ಟ್. ಈಗ ನೋಡಿ, ನಾನೇನು ಮಾಡ್ತೀನಿ ಗೊತ್ತಾ, ಈ IP ಏನಿದೆ ಅಲ್ಲ, ಇದನ್ನು ತೊಗೊಳ್ತೀನಿ. ಗೋ ಹಿಯರ್, ಎಂಟರ್. ಬರಲ್ಲ. ಇಲ್ಲಿ SVC ಅಂತ ಕೊಟ್ಟಾಗ ಇಲ್ಲೊಂದು ID ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ :3074 ನೋಡಿ, ವೆಲ್ಕಮ್ ಟು ಎಂಜಿನಿಕ್ಸ್ ಪೇಜ್ ಅನ್ನೋದು ಬಂತು. ಅಂದರೆ ಒಂದು ನೀವು ಅರ್ಥ ಮಾಡ್ಕೋಬೇಕು,
ಈ 3714 ಅಂತ ಹಾಕಿ ಪಬ್ಲಿಕ್ IP ಕಾಲನ್ 30714 ಅಂತ ಹಾಕಿದ್ರೆ ಮೈಕ್ರೋ KTSನ ನಾನು ಹೊರಗಡೆ ಎನ್ವೈರ್ಮೆಂಟ್ಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ನೀವೇನಾದರೂ ಲೋಡ್ ಬ್ಯಾಲೆನ್ಸರ್ ಯೂಸ್ ಮಾಡಿದರೆ ಇಲ್ಲಿ ಲೋಡ್ ಬ್ಯಾಲೆನ್ಸರ್ IP ಬರುತ್ತೆ, ಆಯಿತಾ. ಸದ್ಯಕ್ಕೆ ನೋಡ್ಬಿಟ್ಟು ಇದ್ರ ಬಗ್ಗೆ ಟೆನ್ಷನ್ ಆಗಬೇಡಿ, ಜಸ್ಟ್ ಡಿಪ್ಲಾಯ್ಮೆಂಟ್ ಮಾತ್ರ ಫೋಕಸ್ ಮಾಡಿ. ದೆನ್ ನಾವು ಸರ್ವಿಸ್ ಬಗ್ಗೆ ಮಾತಾಡಿದಾಗ ನಾನು ಇದನ್ನು ಇನ್ ಡೀಟೇಲಾಗಿ ಹೇಳ್ತೀನಿ. ಫಾರ್ ನಾವು ಜಸ್ಟ್ ಫೋಕಸ್ ಆನ್ ದಿಸ್. ಮತ್ತು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ರೋಲಿಂಗ್ ಅಪ್ಡೇಟ್ ಅಂದರೆ ಏನು ಅಂತ. ಸೊ ನನ್ನ ಹತ್ರ ಅಪ್ಲಿಕೇಶನ್ ಇದೆ, ದಿಸ್ ಈಸ್ ಮೈ ಅಪ್ಲಿಕೇಶನ್, ಆಯಿತಾ. ನಾರ್ಮಲಾಗಿ ನಾನು ಡಯಾಗ್ರಾಮ್ ಬಿಡಲಿಕ್ಕೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂತ, ಆಯಿತಾ. ದಿಸ್ ಈಸ್ ಮೈ ಪೇಜ್, ಆಯಿತಾ. ಇದು ನನ್ನ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ನಾನು ಹಿಟ್ ಮಾಡಿದಾಗ ಇದು ಬೇಸಿಕಲಿ ನನಗೆ ಸರ್ವಿಸ್ ಅಂತ ಮಾತಾಡಿದೆ ಅಲ್ಲ, ಸೊ ಆ ಸರ್ವಿಸ್ ಹತ್ರ ಹೋಗುತ್ತೆ, ಆಯಿತಾ. ಬೇಸಿಕಲಿ ಈ ಸರ್ವಿಸ್ ಹತ್ರ ಹೋಗುತ್ತೆ. ನಾನು ಕಾಪಿ ಮಾಡ್ಕೊಳ್ತೀನಿ, ಆಯಿತಾ. ಇದು ಸರ್ವಿಸ್. ಈ ಥರ ರಿಕ್ವೆಸ್ಟ್ ಬರುತ್ತೆ. ಯು ನೋ ನೀಡ್ ಟು ವರಿ, ಬಟ್ ಇನ್ ಜನರಲ್ ಆಗಿ ಹೀಗೆ ರಿಕ್ವೆಸ್ಟ್ ಬರುತ್ತೆ. ಈ ರಿಕ್ವೆಸ್ಟ್ ಅನ್ನೋದು ಓಕೆ ಕಲರ್ಫುಲ್ ಬರಲ್ವಾ, ಓಕೆ ದಟ್ಸ್ ಫೈನ್. ಈ ಸರ್ವಿಸ್ ಇದೆಯಲ್ಲ, ಈ ಸರ್ವಿಸ್ ಏನು ಮಾಡುತ್ತೆ, ನನ್ನ ಪಾಡ್ಗಳಿಗೆ ರೀಚ್ ಔಟ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಗೋ ಬ್ಯಾಕ್, ಪಾಡ್ SVG, ನನ್ನ ಪಾಡ್ ತೊಗೊಳ್ತೀನಿ. ಸೊ ಇಲ್ಲಿ ಪಾಡ್ ಈ ಥರ ಈಗ ಆ್ಯಕ್ಚುಲಿ ಟ್ರಾಫಿಕ್ ಬರ್ತಿರೋದು, ಆಯಿತಾ. 4 ಪಾಡ್ ಇದೆಲ್ಲ, 4 ಪಾಡ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನೋಡಿ ಈ SVC ಈ ಥರ ಬಂದಿದೆ, ಆಯಿತಾ. ಸೇಮ್ ಥಿಂಗ್ ಐ ವಿಲ್ ಸೇ ಲೈಕ್ ದಿಸ್. ಓಕೆ, 1 ಸೆಕೆಂಡ್. ಓಕೆ, ಗೋ ಬ್ಯಾಕ್. ಇಲ್ಲಿಗೆ ಪ್ರಾಪರ್ ಆ್ಯರೋ ತೊಗೊಳ್ಳೋಣ ನಾವು. ಟೈಪ್ ಇದು ಬೇಡ, ಇದನ್ನು ತೊಗೊಂಡ್ರೆ ನೀಟಾಗಿರುತ್ತೆ. ನಾವು ಓಕೆ ಹೀಗಿದೆ ನನಗೆ. ನಾವು ಈ ಥರ ಇದೆ, ಆಯಿತಾ. ಸೊ ಈಗೇನಾಯಿತು, ಇದು ನನ್ನ ಅಪ್ಲಿಕೇಶನ್ ವಿತ್ ದ ಹೆಲ್ಪ್ ಆಫ್ ಸರ್ವಿಸ್. ನನ್ನ ಪಾಡಲ್ಲಿ ಈ ಎಲ್ಲ ಪಾಡ್ಗಳಲ್ಲೂ ಒಂದೇ ಎಂಜಿನಿಕ್ಸ್ ಅಪ್ಲಿಕೇಶನ್ ಇರೋದು. ಈಗ ನನಗೆ ನೀವು ಹೇಳಿ, ಈ ಅಪ್ಲಿಕೇಶನ್ನ ಇಮೇಜ್ ವರ್ಷನ್ ಏನು? ಸೊ ಈ ಅಪ್ಲಿಕೇಶನ್ನ ವರ್ಷನ್ ಬಂದುಬಿಟ್ಟು, ಓಕೆ, ಅಪ್ಲಿಕೇಶನ್ನ ವರ್ಷನ್ ಬಂದುಬಿಟ್ಟು ನನಗೆ ಎಂಜಿನಿಕ್ಸ್, ಓಕೆ, ಎಂಜಿನಿಕ್ಸ್ ಕಾಲನ್ 1.27. ಹೆಂಗೆ ತಿಳ್ಕೊಳ್ತೀನಿ, ಗೋ ಬ್ಯಾಕ್ ಇಲ್ಲಿಗೆ, kubectl ಡಿಸ್ಕ್ರೈಬ್ ಪಾಡ್. ಆ ಪಾಡ್ನ ಡಿಸ್ಕ್ರೈಬ್ ಮಾಡಿದ್ರೆ ಆ ಪಾಡ್ ಒಳಗಡೆ ಇಲ್ಲಿ ಇಮೇಜ್ ಬಂದುಬಿಟ್ಟು 1.27 ಇದೆ, ಆಯಿತಾ. 1.27 ಇದು ನನ್ನ ಕರೆಂಟ್ ಕಾನ್ಫಿಗರೇಷನ್. ಓಕೆ, ಸೊ ಬೋಲ್ಡ್ ಮಾಡೋಣ, ರೈಟ್. ನೋಡಿ ಈ ಥರ ಇದೆ. ಇವಾಗ ನಮಗೆ ಒಂದು ಡಿಪ್ಲಾಯ್ಮೆಂಟ್ ಡೇ ಬರುತ್ತೆ. ಡಿಪ್ಲಾಯ್ಮೆಂಟ್ ಡೇಯಲ್ಲಿ ಏನು ಮಾಡ್ತೀನಿ, ನನಗೆ ಈ ಅಪ್ಲಿಕೇಶನ್ ಡೌನ್ ಆಗದೇ ಐ ನೀಡ್ ಟು ಅಪ್ಗ್ರೇಡ್ ಇಟ್ ಟು 1.28. ಅರ್ಥ ಮಾಡ್ಕೊಳ್ಳಿ, 1.28ಗೆ ಅಪ್ಗ್ರೇಡ್ ಮಾಡಬೇಕು. ನಾವು ಈಗ 1.28ಗೆ ಅಪ್ಗ್ರೇಡ್ ಮಾಡ್ತೀನಿ, ಆಮೇಲೆ 1.29ಗೂ ಅಪ್ಗ್ರೇಡ್ ಮಾಡ್ತೀನಿ. ಏನೇನೆಲ್ಲ ಚೇಂಜಸ್ ಆಗುತ್ತೆ ನೋಡ್ತಾ ಹೋಗೋಣ. ಸೊ ಇದು ಕಂಡೀಷನ್ ಅಲ್ವಾ. ನಾವೇನು ಮಾಡ್ತೀನಿ, kubectl ಗೆಟ್ ಪಾಡ್ಸ್, ನಾನು ಇನ್ನೊಂದು ಡೂಪ್ಲಿಕೇಟ್ ವಿಂಡೋನ ಹಾಕ್ಕೊಳ್ತೀನಿ. ಓಕೆ, ಸೊ ದಟ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. kubectl ಗೆಟ್ ಪಾಡ್ಸ್ -, ವಾಚ್ ಅಂತ ಹಾಕಿ. ಓಕೆ, ಈ ಥರ ವಾಚ್ ಇದೆ, ಆಯಿತಾ. ನಾನು ಇಲ್ಲಿ ಏನು ಮಾಡ್ತೀನಿ, ಪಕ್ಕದ ವಿಂಡೋಗೆ ಹೋಗ್ಬಿಟ್ಟು ಸಿ ಡಿ ಡೆಸ್ಕ್ಟಾಪ್ ಅಲ್ವಾ, ಡೆಸ್ಕ್ಟಾಪಲ್ಲಿ ಪೆಂಪ್ ಕೀಸ್ ಇದೆ. ಇಲ್ಲಿ ನಾನು SSHನ ನಾನು ಕಾಪಿ ಮಾಡಿ, ಅದೇ ಆ ಇನ್ಸ್ಟೆನ್ಸ್ಗೆ ಮತ್ತೊಮ್ಮೆ ಲಾಗಿನ್ ಆಗ್ತಾ ಇದ್ದೀನಿ ನಾನು. ಓಕೆ, ಲಾಗಿನ್ ಆಯಿತಾ, ಲಾಗಿನ್ ಆಗಲಿಲ್ಲ, ಜಸ್ಟ್ 1 ಸೆಕೆಂಡ್. ಇದು ಯಾಕೆ ಲಾಗಿನ್ ಆಗ್ತಿಲ್ಲ, ಜಸ್ಟ್ ಅ ಸೆಕೆಂಡ್. ನಾವೇನು ಮಾಡೋಣ, ಲೆಟ್ಸ್ ಗೋ ಟು ಆರ್ ಬ್ರೌಸರ್. ಇಲ್ಲಿ ಕನೆಕ್ಟ್ ಅಂತ ಮಾಡ್ಕೊಳ್ತೀನಿ. ಕಾಪಿ ದಿಸ್ ಗೈ, ಪೇಸ್ಟ್ ಮಾಡೋಣ. ಲೆಟ್ಸ್ ಸಿ. ಓಕೆ, ಕನೆಕ್ಟ್ ಆಯಿತಾ. sudo su - ನಾನು ಎಲ್ಲ ಚೇಂಜಸ್ ಇಲ್ಲಿ ಮಾಡ್ತೀನಿ, ಪಾಡ್ಗಳು ಮಾತ್ರ ಅಲ್ಲಿ ನೋಡ್ಕೊಳ್ಳಿ ನೀವು. ಸೊ ಡಿಪ್ಲಾಯ್ಮೆಂಟ್.yaml ಅಲ್ವಾ, ಡಿಪ್ಲಾಯ್ಮೆಂಟ್.yaml ಇಲ್ಲಿ ನನ್ನ ಎಂಜಿನಿಕ್ಸ್ ಇಮೇಜ್ ಇದೆ, ಕರೆಕ್ಟಾ. ನಾನೇನು ಹೇಳ್ತೀನಿ, 1.27ಇಂದ 1.28ಗೆ ಮೈಗ್ರೇಟ್ ಮಾಡ್ತೀನಿ. ಸೊ 2.8 ಹಾಕ್ಬಿಟ್ಟು ಸೇವ್ ಮಾಡ್ತೀನಿ. ಬಟ್ ಇಲ್ಲಿ ಏನು ಚೇಂಜಸ್ ಆಗಲಿಲ್ಲ. ಆದರೆ ಇದು ಚೇಂಜ್ ಆದಮೇಲೆ ನಾನು ಅಪ್ಲೈ ಮಾಡಬೇಕಲ್ವಾ,
kubectl apply -f deployment.yaml. ನೋಡಿ ಅಪ್ಲೈ ಮಾಡಿದ್ನಾ, ನೋಡಿ ಇಲ್ಲೇನಾಯಿತು, ಪಟ್ 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 ಅಂತ ಟರ್ಮಿನೇಷನ್ಸು ಆಯಿತು, ಕಂಪ್ಲೀಟ್ ಆಯಿತು, ಎಲ್ಲನೂ ಕೂಡ ಕಂಟೈನರ್ ಕ್ರಿಯೇಷನ್ ಕೂಡ ಆಗ್ತಾ ಇದೆ. ಆದರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ನ ನೋಡ್ಕೊಳ್ಳೋಣ. ಓಕೆ, ಗೋ ಬ್ಯಾಕ್. ಇದು ನಮ್ಮ ಅಪ್ಲಿಕೇಶನ್. ರಿಫ್ರೆಶ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ಡೌನ್ ಆಗಲ್ಲ, ಬಟ್ ನಿಮ್ಮ ಪಾಡ್ಸ್ ಅಪ್ ಆದರೆ, ಓಕೆ ಗೋ ಬ್ಯಾಕ್. ಓಕೆ, ಎಲ್ಲನೂ ರನ್ನಿಂಗ್ ಬರ್ತಾ ಇದೆ 2 seconds ago. ಓಕೆ, ನಾವು ಗೋ ಬ್ಯಾಕ್. ಇಲ್ಲಿಗೆ ರಿಫ್ರೆಶ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಡೌನ್ ಆಗಲಿಲ್ಲ. ಓಕೆ, ನಿಮ್ಮ ಅಪ್ಲಿಕೇಶನ್ ಡೌನ್ ಆಗ್ತಿಲ್ಲ. ಯು ಹ್ಯಾವ್ ಟು ಬಿ ಕೇರ್ಫುಲ್ ಆನ್ ದ್ಯಾಟ್. ಆಯಿತಾ, ಎಲ್ಲನೂ ರನ್ನಿಂಗ್ ಬಂತು. ರಿಫ್ರೆಶ್ ಮಾಡಿ. ನಾವು ಸ್ಟಿಲ್ ಯಾವುದೇ ಥರ ಆಗಲಿಲ್ಲ. ನಾವು ಈಗ ಇಲ್ಲಿ ನೋಡಿ, ಲೆಟ್ಸ್ ಸೇ ಗೆಟ್ ಪಾಡ್ಸ್ ಕೊಡೋಣ. ವಾಚ್ ಕೊಡೋದು ಬೇಡ ಈಗ. ನೋಡಿ ಎಲ್ಲನೂ ರನ್ನಿಂಗ್ ಇದೆ 30 seconds ago. ಬಟ್ ಇಲ್ಲಿ ರಿಫ್ರೆಶ್ ನೋಡಿ, ಎವ್ರಿಥಿಂಗ್ ಈಸ್ ಲುಕಿಂಗ್ ಗುಡ್. ಆದರೆ ಇಲ್ಲಿ ಅಪ್ಲಿಕೇಶನ್ ಡೌನ್ ಟೈಮ್ ಇಲ್ಲದೆ ಬ್ಯಾಕ್ ಎಂಡಲ್ಲಿ ಏನಾಯಿತು ಅನ್ನೋದು ನೋಡೋದಾದರೆ ನೀವು ಫಸ್ಟ್ ಥಿಂಗ್, ಈಗ ನನಗೆ kubectl ಡಿಪ್ಲಾಯ್ಮೆಂಟ್. ಓಕೆ, ಈಗ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ kubectl ಗೆಟ್ ಡಿಪ್ಲಾಯ್ ಅಂತ ಕೊಡಿ. kubectl ಡಿಸ್ಕ್ರೈಬ್ ಡಿಸ್ಕ್ರೈಬ್ ಡಿಪ್ಲಾಯ್ಮೆಂಟ್. ಇದು ಡಿಪ್ಲಾಯ್ಮೆಂಟ್ ನೇಮ್ ಅಲ್ವಾ, ಡಿಪ್ಲಾಯ್ಮೆಂಟ್ ನೇಮ್ ಕೊಡಿ, ಎಂಟರ್ ಕೊಡಿ. ಈಗ ಈ ಡಿಪ್ಲಾಯ್ಮೆಂಟ್ ನೇಮಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರು ಸ್ಟ್ರಾಟಜಿ ಟೈಪ್ ರೋಲಿಂಗ್ ಅಪ್ಡೇಟ್. 25% ಮ್ಯಾಕ್ಸ್ ಅನ್ಅವೈಲಬಲ್, 25% ಮ್ಯಾಕ್ಸ್ ಸರ್ಜ್ ಅಂತ ಇದೆ. ಪಾಡ್ ಟೆಂಪ್ಲೇಟ್ ಇಸ್ ಲೇಬಲ್, ಎಂಜಿನಿಕ್ಸ್ ಡಿಪ್ಲಾಯ್ಮೆಂಟ್, ಎಂಜಿನಿಕ್ಸ್ ಈ ಥರ ಬರ್ತಿದೆ. ಓಕೆನಾ? ಸೊ ಇವಾಗ ಆ್ಯಕ್ಚುಲಿ ಏನಾಯ್ತಪ್ಪ ಈಗ ಅಂತ ಹೇಳಿದ್ರೆ 25% ಮ್ಯಾಕ್ಸ್ ಅನ್ಅವೈಲಬಲ್ ಆ್ಯಂಡ್ 25% ಮ್ಯಾಕ್ಸ್ ಸರ್ಜ್ ಅಂತ ಬಂದಾಗ ಈಗ ಈ ಪಾಡ್ ಇದೆಲ್ಲ ಇದು ನನ್ನ ಕಂಡೀಷನ್. ಸೊ ಲೆಟ್ಸ್ ಸೇ ಐ ವಾಂಟೆಡ್ ಟು ಚೇಂಜ್ ಫ್ರಮ್ 1.27 to 1.28. ಆವಾಗ ನಾನು ಅಪ್ಲೈ ಅಂತ ಕೊಟ್ಟಾಗ ಏನಾಗುತ್ತೆ, ಇದು ನಿಮ್ಮ ಅಪ್ಲಿಕೇಶನ್, ಇದು ಸರ್ವಿಸ್. ಈಗ ಈ ಪಾಡ್ ಇರುತ್ತಲ್ಲ, ಪಾಡು ಡಿಪ್ಲಾಯ್ಮೆಂಟ್ ಏನು ಮಾಡುತ್ತೆ, ಒಂದೇ ಒಂದು ಪಾಡ್ನ ಕರ್ಕೊಳ್ಳುತ್ತೆ, ಈ ಪಾಡ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳುತ್ತೆ. ಈಗ ನೋಡಿ ಎಕ್ಸಾಕ್ಟಾಗಿ ಏನಾಗುತ್ತೆ ಅಂದರೆ ಇದು 1.2728 ಆ್ಯಕ್ಚುಲಿ ಏನು ಮಾಡುತ್ತೆ, ಇದೊಂದು ಪಾಡ್ನ ಮಾತ್ರ ಕನ್ಸಿಡರ್ ಮಾಡಿಕೊಂಡು ಇದನ್ನು 1.28ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಕನ್ವರ್ಟ್ ಆಯಿತು. ಕನ್ವರ್ಟ್ ಆದಮೇಲೆ ಅಗೇನ್ ಏನು ಮಾಡುತ್ತೆ, ಇನ್ನೂ ಒಂದು ಪಾಡ್ನ ತೊಗೊಳುತ್ತೆ, ಇನ್ನೊಂದು ಪಾಡ್ನು ಕೂಡ ತೊಗೊಂಡು 1 by 1 ಇದನ್ನು ಕನ್ವರ್ಟ್. ಏಕೆ 25% ಅಂದರೆ ಒಂದು ಪಾಡ್ ಆಯಿತಾ. ಸೊ ಇವಾಗ ಈ ಪಾಡ್ ಆಯಿತು. ಇವಾಗ ಇವೆರಡೂ ಪಾಡ್ ಅಪ್ ಆದಮೇಲೆ ದೆನ್ ನನ್ನ ಈ ಎಂಜಿನಿಕ್ಸ್ ಡಿಸ್ಕ್ರೈಬ್ ಮಾಡಿದಾಗ ಏನಿರುತ್ತೆ ಅದು ಬಂದು 1.28ಗೆ ಶಿಫ್ಟ್ ಆಗೋಗಿರುತ್ತೆ. ಮೀನ್ ವೈಲ್ ಈ ಪಾಡು ನೀಟಾಗಿ ಇನ್ನೊಂದು 1 by 1 ರೋಲ್ ಆಗ್ತಾನೆ ಇರುತ್ತೆ. ರೋಲ್ ಅಂತಂದರೆ ಒಂದು ಪಾಡ್ ಆದಮೇಲೆ ಒಂದು ಪಾಡ್ನ ಅಪ್ಗ್ರೇಡ್ ಮಾಡ್ಕೊಂಡು ಬರೋದು ಅಂತ ಅರ್ಥ. ಇವಾಗ ಹಿಂಗಾಯ್ತಾ. ಓಕೆ, ಈ ಥರ ಹಿಂಗಾಯಿತು. ಈಗ ಎಲ್ಲ ಪಾಡ್ಗಳು 1.28ಅಲ್ಲಿ ಇದ್ದಾವೆ. ನಾನೇನು ಮಾಡ್ತೀನಿ ಗೊತ್ತಾ, ಈಗ ರಾಂಗ್ ಇಮೇಜ್ ಅಪ್ಡೇಟ್ ಮಾಡಿದ್ರೆ ಏನಾಗುತ್ತೆ. ಸೊ ಈಗ ಹಿಂಗಾಯ್ತು ಅಂದರೆ ರೋಲಿಂಗ್ ಅಂತಂದರೆ ಒಂದು ಪಾಡ್ ಆದಮೇಲೆ ಇನ್ನೊಂದು ಪಾಡು ಅಂತ ಅರ್ಥ. ಇವಾಗ ಗೋ ಬ್ಯಾಕ್ ಇಲ್ಲಿಗೆ ನಾನೇನು ಮಾಡ್ತೀನಿ ಗೊತ್ತಾ, ಇದೇ ಡಿಪ್ಲಾಯ್ಮೆಂಟಿಗೆ ಹೋಗ್ತೀನಿ. ಈಗ ಫಸ್ಟ್ ಥಿಂಗ್ ವಾಚ್ ಪಾಡ್ಸ್ ಕೊಡಿ. ಈಗ kubectl ಗೆಟ್ ಪಾಡ್ಸಾ ಹಾಗೆ ಇರಲಿ, 4 ಪಾಡ್ ಇದೆ. ಈಗ ಇದೇ ಡಿಪ್ಲಾಯ್ಮೆಂಟ್ ಫೈಲಿಗೆ ಹೋಗ್ತೀನಿ. ಇಲ್ಲಿ 1.28 ಇದೆಯಲ್ಲ, 1.28ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಐ ಡೋಂಟ್ ನೋ ದಿಸ್ ಇಮೇಜ್ ಅಂತ ಹಾಕ್ತೀನಿ. ಇವಾಗ ಈ ಥರದ್ದು ಇಮೇಜೇ ಇರೋದಿಲ್ಲ ಅಲ್ವಾ, ರೈಟ್? ಸೊ ಈ ಥರದ್ದು ಇಮೇಜೇ ಸೊ ಈಗ ನೋಡಿ ಇಲ್ಲಿದೆಲ್ಲ, ಇದನ್ನು ಐ ಡೋಂಟ್ ನೋ ಅಂತ ಹಾಕ್ತೀನಿ. ಸಿ ಬೇಸಿಕಲಿ ಐ ಡೋಂಟ್ ನೋ ದಿಸ್ ಇಮೇಜ್ ಅಲ್ವಾ, ಅಂದರೆ ನಮಗೆ ಈ ಥರ ಇಮೇಜೇ ಇಲ್ಲ. ಸೇವ್ ಮಾಡಿ. ಇವಾಗ ನಾನೇನು ಮಾಡ್ತೀನಿ, kubectl ಅಪ್ಲೈ -f deployment.yaml ಹಾಕ್ತೀನಿ, ಕಾನ್ಫಿಗರ್ಡ್. ಈಗ ಕಂಬ್ಯಾಕ್ ಇಲ್ಲಿಗೆ ಗೆಟ್ ಪಾಡ್ಸ್ ನೋಡಿ. ಗೆಟ್ ಪಾಡ್ಸ್ ಅಂತ ಬಂದಾಗ ಇಲ್ಲಿ ಏನಾಯಿತು, 5 ಇದೆ. ಓಕೆ, 5 ಇದೆ ಅಂದರೆ ಅರ್ಥ ಏನು ಗೊತ್ತಾ, ಈ 3 ಪಾಡ್ ಹಾಗೆ ಇರಲಿ. 25% ಅಂತಂದಾಗ ಒಂದು ಪಾಡ್, ಈಗ 4ಅಲ್ಲಿ ಒಂದು ಪಾಡ್ ಅಂತ ಇಲ್ಲ. ಅಂದರೆ ಇನ್ ಜನರಲಾಗಿ ಅರ್ಥ ಮಾಡ್ಕೊಳ್ಳಿ, ರೋಲಿಂಗ್ ಮಾಡಿದಾಗ ಒಂದು ಪಾಡ್ ಇದ್ದರೆ ಆ ಪಾಡ್ನ ಇನ್ನೊಂದು ಪಾಡಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಅಂದರೆ ಮೀನಿಂಗ್ ಇಲ್ಲಿ ಏನು ಪಾಡ್ ಟರ್ಮಿನಾಲಜೀಸ್ ಇದಾವಲ್ಲ, ಸೊ ಲೆಟ್ಸ್ ಸೇ ಇದು ಪಾಡ್, ಇಟ್ ವಿಲ್ ಟ್ರೈ ಟು ಅಪ್ಡೇಟ್ ಯುವರ್ ಇಮೇಜ್ ತೊಗೊಳುತ್ತೆ. ಇದು ಇಟ್ ವಿಲ್ ಟ್ರೈ ಟು ಅಪ್ಡೇಟ್. ನಿಮಗೆ ಇದೊಂದೇ ಇಮೇಜ್ ಅಪ್ಡೇಟ್ ಆಗೋಕ್ಕೆ ಟ್ರೈ ಮಾಡ್ತಿರುತ್ತೆ. ಈ 3 ಪಾಡ್ಗಳು ಸೇಫಾಗೇ ಇರುತ್ತೆ.
ಅರ್ಥ ಆಯ್ತಾ? ಇವಾಗ ನಿಮ್ಮ ಪಾಯಿಂಟ್ ಕೂಡ ಈ 3 ಪಾಯಿಂಟ್ಗಳ ಮೇಲೇ ಇರುತ್ತೆ, ಅಂದರೆ ಈ 3 ಪಾಯಿಂಟ್ಗಳ ಮೇಲೆ ಇರುತ್ತೆ. ಓಕೆ, ಅಂದರೆ ನಿಮ್ಮ ಸರ್ವಿಸ್ ಪಾಯಿಂಟ್ ಆಗಿರೋದು ಈ 3 ರಿಮೈನಿಂಗ್ ಪಾರ್ಟ್ಸ್ಗಳ ಮೇಲೆ. ಈಗ ನಾನೇನು ಯಾವ ಇಮೇಜ್ಗೆ ಅಪ್ಡೇಟ್ ಮಾಡೋಕ್ಕೆ ಹೋಗ್ತಾ ಇರೋದು, ಕ್ಯಾಟ್ ಆಫ್ ಡಿಪ್ಲಾಯ್ಮೆಂಟ್ ಡಾಟ್ ML ಅಂತ ಕೊಟ್ಟರೆ ಇಲ್ಲಿದೆಯಲ್ಲ, ಈ ಇಮೇಜ್ಗೆ ನಾನು ಅಪ್ಗ್ರೇಡ್ ಮಾಡಿಬಿಟ್ಟಿದ್ದೀನಿ. ಆಯಿತಾ? ಇವಾಗ ಈ ಇಮೇಜ್ಗೆ ನಾನು ಅಪ್ಗ್ರೇಡ್ ಮಾಡಿದ್ರೆ ಅದರ ಅರ್ಥ ನನ್ನ ಹತ್ರ ಆ ಇಮೇಜ್ ಇಲ್ಲ ಅಂತ. ಸೊ ಈ ಥರ ಮಾಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಅಪ್ಲಿಕೇಶನ್ ಡೌನ್ ಆಗಲ್ಲ. ಸೊ ನೋಡೋಣವಾ ಅಪ್ಲಿಕೇಶನ್ ಡೌನ್ ಆಗಿರುತ್ತಾ ಇಲ್ವಾ ಅಂತ. ಸೊ ಲೆಟ್ ಮೀ ಇದನ್ನು ಆ್ಯಡ್ ಮಾಡ್ತೀನಿ. ಓಕೆ, ಐ ಡೋಂಟ್ ನೋ ಇಮೇಜ್ ಅಲ್ವಾ? ಈ ಥರ ಮಾಡಿದಾಗ ಏನಾಯಿತು, ಇವಾಗ ನನ್ನ ಅಪ್ಲಿಕೇಶನ್, ನನ್ನ ಪಾಡ್ಗಳು ಸ್ಟೇಬಲ್ ಆಗಿಲ್ಲ, ಆದರೆ ನನ್ನ ಅಪ್ಲಿಕೇಶನ್ ಅನ್ನೋದು ಸ್ಟೇಬಲ್ ಆಗಿದೆಯಾ? ಎಸ್, ಸ್ಟೇಬಲ್ ಆಗಿದೆ. ಆಯಿತಾ? ಸೊ ಯಾವುದೇ ಕಾರಣಕ್ಕೂ ರೋಲಿಂಗಲ್ಲಿ ನಿಮ್ಮ ಅಪ್ಲಿಕೇಶನ್ ಡೌನ್ ಆಗ್ಲಿಕ್ಕೆ ಬಿಡಲ್ಲ. ಸೊ ಇಟ್ ವಿಲ್ ಕೀಪ್ ಅಟ್ಲೀಸ್ಟ್ ಮಿನಿಮಮ್ ನಂಬರ್ ಆಫ್ ಪಾಡ್ಸ್ ಟು ರನ್ ಯುವರ್ ಅಪ್ಲಿಕೇಶನ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅ ಥಿಂಗ್. ಈಗ ನಾನು ಅಪ್ಡೇಟನ್ನು ಮಾಡಿಬಿಟ್ಟೆ. ಈಗ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಒಂದು, ಡಿಪ್ಲಾಯ್ಮೆಂಟಲ್ಲಿ ಹೋಗಿಬಿಟ್ಟು ಇದನ್ನು 2.8ಗೆ ಚೇಂಜ್ ಮಾಡ್ಬೋದು ಇಲ್ವಾ? ನಾನೇನು ಮಾಡ್ತೀನಿ, ಈಗ ಒಂದು ಅರ್ಥ ಮಾಡ್ಕೊಳ್ಳಿ. ಓಕೆ, ಒಂದು ಕಮಾಂಡ್ ಇದೆ. ಏನಪ್ಪ ಅಂತಂದರೆ ಇಲ್ಲಿಗೆ ಹೋಗ್ತೀನಿ, kubectl rollout history. ಓಕೆ, ಡಿಪ್ಲಾಯ್ಮೆಂಟ್ ನೇಮ್ ಬೇಕು ನನಗೆ. ಸೊ rollout ಡಿಪ್ಲಾಯ್ಮೆಂಟ್, ಆ ಡಿಪ್ಲಾಯ್ಮೆಂಟ್ ನೇಮ್ ಬಂದುಬಿಟ್ಟು Nginx ಡಿಪ್ಲಾಯ್ಮೆಂಟ್ ಅಲ್ವಾ? ಎಂಟರ್ ಹೇಳಿದಾಗ 3 ಸರಿ ನಾನು ಚೇಂಜ್ ಮಾಡಿದ್ದೀನಿ. ನಾರ್ಮಲಾಗಿ ಐಫನ್ ರೆಕಾರ್ಡ್ ಅಂತ ನಾನು ಡಿಪ್ಲಾಯ್ ಮಾಡುವಾಗ ಹಾಕಿದ್ರೆ ರೆಕಾರ್ಡಲ್ಲಿ ಆ್ಯಡ್ ಆಗುತ್ತೆ. ಬಟ್ ಇನ್ ಜನರಲಾಗಿ 3 ರಿವಿಷನ್. ಇಲ್ಲಿ ನೋಡಿ, ಇಲ್ಲಿ 3 ರಿವಿಷನ್ ಇದೆ. 3 ರಿವಿಷನ್ ಅಂದರೆ ಏನು? 1, 2, 3. ಇವಾಗ ಈ ರಿವಿಷನ್ 3ಇಂದ ನಾನು ರಿವಿಷನ್ 2ಗೆ ಲೈಕ್ ರೋಲ್ ಬ್ಯಾಕ್ ಮಾಡಬೇಕು. ಓಕೆ, ರೋಲ್ ಬ್ಯಾಕ್ ಮಾಡಬೇಕು. ನಾನು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ? ಕಮಾಂಡ್ ನೋಡ್ಕೊಳ್ಳಿ, kubectl ಇನ್ನೊಂದು. ಓಕೆ, ರೋಲ್ಔಟ್. ಓಕೆ, ರೋಲ್ಔಟ್ ಸ್ಟೇಟಸ್. ಈ ಡಿಪ್ಲಾಯ್ಮೆಂಟ್ನ ಚೆಕ್ ಮಾಡಿ. ಇದು ರೋಲ್ಔಟ್ ಆಗೋಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ. ಆದರೆ ನೋಡಿ, ವೇಟಿಂಗ್ ಫಾರ್ ಅ ಡಿಪ್ಲಾಯ್ಮೆಂಟ್, Nginx ಡಿಪ್ಲಾಯ್ಮೆಂಟ್, rollout to finish. 2 out of 4 replicas have been updated. 2 out of 4 replicas is been updated. ಆದರೆ ಅಂಟಿಲ್ ಅನ್ಲೆಸ್ ಈ ಪಾಡ್ ಅಪ್ ಆಗೋವರೆಗೂ ಈ ಪಾಡ್ ಈ ರಿಮೈನಿಂಗ್ ಪಾಡ್ಸ್ಗಳು ಕ್ಯಾನ್ಸಲ್ ಆಗಲ್ಲ. ಇದು ರೋಲ್ಔಟ್ ಸ್ಟೇಟಸ್ ಯಾವತ್ತೂ ಕೂಡ ಹಿಂಗೆ ಇರುತ್ತೆ, ವೇಟಿಂಗಲ್ಲೇ ಇರುತ್ತೆ. ನಾನೇನು ಮಾಡ್ತೀನಿ ಗೊತ್ತಾ? ಇವಾಗ ರೋಲ್ ಬ್ಯಾಕ್ ಮಾಡ್ತೀನಿ. ರೋಲ್ ಬ್ಯಾಕ್ ಹೆಂಗೆ ಮಾಡೋದು? kubectl ಇದನ್ನೇ. ಓಕೆ, ರೋಲ್ಔಟ್ಗೆ ಇನ್ಸ್ಟೆಡ್ ಆಫ್ ಹಿಸ್ಟ್ರಿ ಆರ್ ಏನು ಕಮಾಂಡ್ ಏನಂದರೆ kubectl rollout ಅಂಡು ಅಂತ. ಆಯಿತಾ? ಅಂಡು ಡಿಪ್ಲಾಯ್ಮೆಂಟ್ Nginx ಡಿಪ್ಲಾಯ್ಮೆಂಟ್. ಈಗ ಅಂಡು ಮಾಡಿದ್ರೆ ಡಿಪ್ಲಾಯ್ಮೆಂಟ್ ಈಸ್ ರೋಲ್ಡ್ ಬ್ಯಾಕ್. ಆಮೇಲೆ ಇಲ್ಲಿ ಸ್ಟೇಟಸ್ ನೋಡಿದರೆ ನಿಮಗೆ ರೋಲ್ಡ್ ಔಟ್ ಸಕ್ಸಸ್ಫುಲಿ, ಅಂದರೆ ಆ್ಯಸ್ ಸೂನ್ ಆಸ್ ಲೈಕ್ ಇಲ್ಲಿ ಇರೋದೇ 4 ಪಾರ್ಟ್ಸ್ ಅಲ್ಲ, ತುಂಬ ಬೇಗ ಇದಾಗ್ಬಿಡತ್ತೆ. ಹಾಗಾಗಿ ಸೊ ರೋಲ್ಡ್ ಔಟ್ ಸಕ್ಸಸ್ಫುಲಿ. ಸೊ ರೋಲ್ಡ್ ಔಟ್ ಸಕ್ಸಸ್ಫುಲಿ. ಆಮೇಲೆ ಹಿಸ್ಟ್ರಿ ನೋಡಿ. ಆಯಿತಾ? ಹಿಸ್ಟ್ರಿ ನೋಡಿದ್ರೆ ನಿಮಗೆ 1, 3, 4 ಇದೆ. ಅಂದರೆ 1, 2, 3 ಇದ್ದಿದ್ದು 1, 3, 4 ಆಯಿತು. ಅರ್ಥ ಏನಪ್ಪ ಅಂದರೆ 3 ಅನ್ನೋದು ಚೇಂಜ್ ಆಗಲ್ಲ. ಆ್ಯಕ್ಚುಲಿ 4 ಇದೆಯಲ್ಲ, ಈ 4 ಅನ್ನೋದು ಈ 2ಗೆ ಚೇಂಜ್ ಆಗಿದೆ. ಅಂದರೆ ಅರ್ಲಿಯರ್ ಇದು 1. ಓಕೆ, ದಿಸ್ ಈಸ್ 1. ಓಕೆ, ದಿಸ್ ಈಸ್ 2. ಓಕೆ, ದಿಸ್ ಈಸ್ 3. ಆಯಿತಾ? ಇದು 3 ಇತ್ತು. ಈಗ ನಾನು ರೋಲ್ ಬ್ಯಾಕ್ ಮಾಡಿದಾಗ ಏನಾಯಿತು? ಓಕೆ, ಇದನ್ನು ರೋಲ್ ಬ್ಯಾಕ್ ಮಾಡಿದಾಗ 2ಗೆ ರೋಲ್ ಬ್ಯಾಕ್ ಮಾಡಿದ್ನಲ್ಲ, ಇವಾಗ ಇಲ್ಲಿ 2 ಡಿಲೀಟ್ ಆಗಿಬಿಟ್ಟು 4 ಅಂತ ಬರುತ್ತೆ. ಬಿಕಾಸ್ ನಾನು ಸೆಕೆಂಡ್ ವರ್ಷನ್ಗೆ ನಾನು ರೋಲ್ ಬ್ಯಾಕ್ ಮಾಡಿರೋದು ಅಂತ ಅರ್ಥ ಮಾಡ್ಕೊಂಡ್ರಾ? ಸೊ ಹೀಗೆ ನಾನು ಐ ಕ್ಯಾನ್ ಈಸಿಲಿ ರೋಲ್ ಬ್ಯಾಕ್. ಈಗ ರೋಲ್ ಬ್ಯಾಕ್ ಮಾಡಿದ್ನಲ್ಲ, ರೋಲ್ ಬ್ಯಾಕ್ ಮಾಡಿ ಗೆಟ್ ಪಾಡ್ಸ್ ಅಂತ ಕೊಟ್ಟರೆ ನೋಡಿ, ಆ 3 ಪಾಡ್ಗಳು, ಅಂದರೆ ಈಗ ಏನು ಒಂದು ಪಾಡು ಡಿಲೀಟ್ ಆಗಕ್ಕೆ ಹೋಗಿತ್ತಲ್ಲ, ಆ ಡಿಲೀಟ್ ಆಗಿದ್ದ ಪಾಡು ಅಥವಾ ಪ್ರಾಬ್ಲಮ್ ಇದ್ದಿದ್ದ ಪಾಡು ರೀಕ್ರಿಯೇಟ್ ಆಯಿತು. ಸೊ ಹೀಗೆ ನಾವು ಇಲ್ಲಿ ನೋಡಿ 71 ಸೆಕೆಂಡ್ಸ್ ಸಿಗೋ ಇದೆ ಅಲ್ವಾ? ಹೀಗೆ. ಸೊ ದಿಸ್ ಈಸ್ ಹೌ ಅ ರೋಲಿಂಗ್ ಅಪ್ಡೇಟ್ ವರ್ಕ್ಸ್. ಓಕೆನಾ? ಇದಾಯ್ತಲ್ಲ. ಇವಾಗ ನಾನು ಏನು ಮಾಡಿದೆ? ಸೊ ಯು ಗಾಟ್ ಟು ನೋ ಪ್ರಾಪರ್ ರೋಲಿಂಗ್ ಸ್ಟ್ರಾಟಜಿ. ಸೊ ಸಪೋಸ್ ನಮಗೆ ಈ ಡಿಪ್ಲಾಯ್ಮೆಂಟ್ ಫೈಲ್ಗೆ ಹೋಗಿ ಅಪ್ಡೇಟ್ ಮಾಡಿ ಅಪ್ಲೈ ಮಾಡಬೇಕಾ, ಅಥವಾ ಬೇರೆ ಯಾವುದಾದ್ರೂ ಮೆಥಡ್ ಇದೆ ಅಂದರೆ ಎಸ್, ವಿ ಹ್ಯಾವ್ ಅದರ್ ಮೆಥಡ್ಸ್ ಆಲ್ಸೋ. ಇವಾಗ ಇದೇ ಕಮಾಂಡ್ಗೆ ನಾನು ಹೇಳ್ತೀನಿ kubectl ಎಡಿಟ್. ಆಯಿತಾ? ಎಡಿಟ್ ಡಿಪ್ಲಾಯ್ಮೆಂಟ್. ಯಾವುದಪ್ಪ ಇಲ್ಲಿ ಡಿಪ್ಲಾಯ್ಮೆಂಟು ಅಂತಂದರೆ ಡಿಪ್ಲಾಯ್ಮೆಂಟ್
ಡಿಪ್ಲಾಯ್ಮೆಂಟ್ ಇಲ್ಲಿ ಎಂಜಿನಿಕ್ಸ್ ಡಿಪ್ಲಾಯ್ಮೆಂಟ್ ಅಲ್ವಾ, ಸೊ ಕಾಪಿ ಎಂಜಿನಿಕ್ಸ್ ಡಿಪ್ಲಾಯ್ಮೆಂಟ್ ಇದು ಕೊಟ್ಟಾಗ ಈ ಥರ ಅಂಡರ್ ದ ವುಡ್ ಬರುತ್ತೆ. ಓಕೆ 1 ಸೆಕೆಂಡ್. ಓಕೆ ಇದು ಎಕ್ಸಿಟ್ ಆಗಿಬಿಟ್ಟಿದೆ. ಓಕೆ ಸೊ ಕಮಾಂಡ್ ಇಸ್ ಇದು. ಓಕೆ ಬಿಡಿ, ನಾನು ಮತ್ತೆ ತೋರಿಸ್ತೀನಿ. ಕ್ಯೂಬ್ಸಿಟಿಯಲ್ ಎಡಿಟ್ ಡಿಪ್ಲಾಯ್ಮೆಂಟ್, ಹಿಂಗೂ ಕೂಡ ನಾನು ಡಿಪ್ಲಾಯ್ಮೆಂಟ್ನ ಎಡಿಟ್ ಕೂಡ ಮಾಡ್ಕೋಬೋದು. ಎಡಿಟ್ ಡಿಪ್ಲಾಯ್ಮೆಂಟ್ ಆ್ಯಂಡ್ ಡಿಪ್ಲಾಯ್ಮೆಂಟ್ ನೇಮ್ ಬಂದುಬಿಟ್ಟು ಎಂಜಿನಿಕ್ಸ್ ಡಿಪ್ಲಾಯ್ಮೆಂಟ್ ನೇಮ್. ಈಗ ಈ ಥರ ಕೊಟ್ಟನ ನೋಡಿ, ಈ ಥರ ಬರುತ್ತೆ. ಸೊ ಇದರಲ್ಲಿ ನೀವೇನು ಮಾಡ್ಬೋದು, ಇಲ್ಲಿ ಇಮೇಜ್ ಅಂತ ಇರುತ್ತೆ. 1 ಸೆಕೆಂಡ್. ಓಕೆ ಹಿಂಗಾದರೂ ಹುಡುಕಿ. ಓಕೆ ಇಲ್ಲಿ ಸ್ಪೆಕ್ಗೆ ಬರ್ತಿರಲ್ಲ, ಈ ಇಮೇಜ್ ಹತ್ರ ಬಂದು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಬಟ್ ಆಲ್ವೇಸ್ ಅ ಗುಡ್ ಪ್ರಾಕ್ಟೀಸ್ ಏನಪ್ಪ ಅಂದರೆ ಡಿಪ್ಲಾಯ್ಮೆಂಟ್ ಫೈಲಲ್ಲಿ ಚೇಂಜ್ ಮಾಡೋದು. ನೋಡಿ 2.9ಗೆ ಮಾಡಿದೆ. ಓಕೆ 2.9ಗೆ ಮಾಡಿದ್ದೀನ. ಇಲ್ಲಿ ನಾನೇನು ಮಾಡ್ತೀನಿ, ಕ್ಯೂಬ್ಸಿಟಿಯಲ್ ರೋಲ್ಔಟ್ ಸ್ಟೇಟಸ್ ಇದೆಯಲ್ಲ, ಸ್ಟೇಟಸ್ನ ಹಾಕಿದ್ದೀನಿ, ಸಕ್ಸಸ್ಫುಲಿ ರೋಲ್ಡ್ ಔಟ್. ಆ್ಯಂಡ್ ಆಲ್ಸೋ ಜಸ್ಟ್ ನಿಮಗೆ ಇದು ತೋರಿಸ್ಲಿಕ್ಕೋಸ್ಕರ ನಾನು ಇಲ್ಲಿಂದು 40 ಪಾರ್ಟ್ಸ್ ಹಾಕ್ತೀನಿ, ಯಾವ ಥರ ರೋಲ್ಔಟ್ ಆಗುತ್ತೆ ಬ್ಯಾಕ್ ಎಂಡಲ್ಲಿ ಅಂತ ತೋರ್ಸೋಕ್ಕೆ. ನಾವು ಸೇವ್ ಮಾಡ್ತೀನಿ. ನೋಡಿ ಆ್ಯಸ್ ಸೂನ್ ಆಸ್ ಸೇವ್ ಮಾಡಿ ನಾನು ಇಲ್ಲಿ ಸ್ಟೇಟಸ್ ಕೇಳಿದಾಗ ಆಟೋಮೆಟಿಕ್ಕಾಗಿ ವೇಟಿಂಗ್ ಫಾರ್ ಡಿಪ್ಲಾಯ್ಮೆಂಟ್ ಯಾವ ಥರ ಪಾಡ್ಗಳು ಇದಾಗುತ್ತೆ, ಅಪ್ಡೇಟ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಓಕೆ ಈ ಥರ ನೋಡಿ, ಈ ಥರ ರೋಲ್ಔಟ್ ಆಗಬೇಕಾದ್ರೂ ಕೂಡ ನಿಮಗೆ ನಿಮ್ಮ ಅಪ್ಲಿಕೇಶನ್ ಅನ್ನೋದು ಯಾವುದೇ ಕಾರಣಕ್ಕೂ ಡೌನ್ ಆಗೋದಿಲ್ಲ. ಓಕೆ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಶೋ ಯು. ಸೊ ದಟ್ ಈಸ್ ಅ ರೂಲಿಂಗ್ ಅಪ್ಡೇಟ್. ಆಯಿತಾ, ಈಗ ಇದೆಲ್ಲ ಆಯ್ತಲ್ಲ ನೋಡಿ, ಇನ್ನೂ 40 ಪಾರ್ಟ್ಸ್ ಎಲ್ಲ ನೋಡಿ 29, 30 ಇದೆಲ್ಲ ಅಪ್ಡೇಟ್ ಆಗ್ತಿರುತ್ತೆ. ಇಲ್ಲಿ ಕ್ಯೂಬ್ಸಿಟಿಯಲ್ ಗೆಟ್ ಪಾರ್ಟ್ಸ್ ಅಂತ ಕೊಟ್ಟರೆ ನೋಡಿ, ಓಕೆ ಗೆಟ್ ಪಾರ್ಟ್ಸ್. ಓಕೆ ಇದರಲ್ಲಿ ಹೋಯ್ತು ಅನಿಸುತ್ತೆ, ಬಿಡಿ. ಸೊ ಕ್ಯೂಬ್ಸಿಟಿಯಲ್ ಗೆಟ್ ಪಾರ್ಟ್ಸ್ ನೋಡಿ, ಇಲ್ಲಿ ಪಾಡ್ಗಳನ್ನೋದು ಹಳೆ ಪಾಡ್ಸ್ಗಳೆಲ್ಲ ಟರ್ಮಿನೇಟ್ ಆಗಿ ಹೊಸ ಪಾಡ್ಗಳು ಬರ್ತಾ ಇದೆ. ಈ ಎಲ್ಲ ಹೊಸ ಪಾಡ್ಗಳಲ್ಲೂ ಒಂದು ಹೊಸ ಹೋಷನ್ ಇರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ ಎಲ್ಲ ರೋಲ್ಔಟ್ ಫಿನಿಶ್ ಆಯಿತು, ಡನ್, ಸಕ್ಸಸ್ಫುಲಿ ಡಿಪ್ಲಾಯ್ಮೆಂಟ್. ಸೊ ದಿಸ್ ಈಸ್ ಹೌ ನಿಮಗೆ ರೋಲಿಂಗ್ ಅಪ್ಡೇಟ್ ಅನ್ನೋದು ಬರುತ್ತೆ ವಿತೌಟ್ ಅ ಡೌನ್ ಟೈಮ್. ನನಗೇನು ನನ್ನ ಅಪ್ಲಿಕೇಶನ್ ಅಪ್ ಆಗಬೇಕು ಅನ್ನೋದೇ ನನ್ನ ಕನ್ಸರ್ನ್. ಹಾಗೆ ಈಗ ಸಪೋಸ್ ಇದೆಲ್ಲ ಆಯಿತಾ, ನಾನೇನಾದರೂ ಇದನ್ನು ರೋಲಿಂಗಿಗೆ ಮಾಡಿದ್ರೆ, ಐ ಮೀನ್ ರೀಕ್ರಿಯೇಟ್ಗೆ ಮಾಡಿದ್ರೆ ಹೇಗೆ ಅನ್ನೋದು ಕ್ವಶನ್ ಅಲ್ವಾ. ಸೊ ನೋಡಿ 2 ಟೈಪ್ಸ್. ಒಂದು ಐದರ್ ನೀವು ಡಿಪ್ಲಾಯ್ಮೆಂಟಲ್ಲೇ ಮಾಡಿ, ಈಗ deployment.yaml ಇದೆ, ಸ್ಪೆಕ್ ಇತ್ತಲ್ಲ, ಸೊ ಸ್ಪೆಕ್ ಹೋಗೋದಕ್ಕಿಂತ ಮುಂಚೆನೇ ಇಲ್ಲಿ ರಿಪ್ಲಿಕಾಸ್ ಆದಮೇಲೆ ಇನ್ಸರ್ಟ್ ಪೇಸ್ಟ್ ಹಾಕ್ತೀನಿ. ಈಗ ಸ್ಟ್ರಾಟಜಿ ಅಂತ ತಗೊಳ್ಳೋಣ. ಸೊ ಸ್ಟ್ರಾಟಜಿ ಅಂತ ತಗೊಂಡ್ರೆ ಈ ಸ್ಟ್ರಾಟಜಿಯಲ್ಲಿ ನನಗೆ ಟೈಪ್ ಬಂದುಬಿಟ್ಟು ರೀಕ್ರಿಯೇಟ್ ಅಂತ ಹಾಕ್ತೀನಿ. ಆಯಿತಾ, ಇಷ್ಟೇ. ನಾನು ಸ್ಟ್ರಾಟಜಿ ಟೈಪು ಚೇಂಜ್ ಮಾಡ್ತೀನಿ ಫಾರ್ ರೀಕ್ರಿಯೇಟ್. ಈಗ ಹೆಂಗೆ ವರ್ಕ್ ಆಗುತ್ತೆ ತೋರಿಸ್ತೀನಿ. ನಾವು ಸೇವ್ ಇಟ್. ನಾವು ಕ್ಯೂಬ್ಸಿಟಿಯಲ್ ಅಪ್ಲೈ -f deployment.yaml. ಸೊ ಕಾನ್ಫಿಗರ್ಡ್ ಆಯಿತಾ. ಗೋ ಬ್ಯಾಕ್, ಇಲ್ಲಿಗೆ ರಿಫ್ರೆಶ್. ನೋಡಿ ಡೌನ್ ಆಯ್ತು, ಅಪ್ಲಿಕೇಶನ್ ಡೌನ್ ಆಯಿತು. ಆಯಿತಾ, ರೀಕ್ರಿಯೇಟ್ ಆಗ್ತಾ ಇದೆ. ಸಿ ಇದು ಅಪ್ ಆಗುತ್ತೆ, ವೆಯ್ಟ್ ಮಾಡಬೇಕು. ಈ ಡೌನ್ ಟೈಮ್ ಇದೆಯಲ್ಲ, ರೀಕ್ರಿಯೇಟಲ್ಲಿ ಇದೊಂದೇ ಪ್ರಾಬ್ಲಮ್. ಇವಾಗ ಏನಾಗುತ್ತೆ, ನಾನು 4 ಪಾಡ್ಗೆ ನಾನು ಕಾನ್ಫಿಗರ್ ಮಾಡ್ತಿರೋದು. ಇವಾಗ ಕ್ಯೂಬ್ಸಿಟಿಯಲ್ ಗೆಟ್ ಪಾಡ್ಸ್ ಅಂತ ಕೊಟ್ಟು -watch ಅಂತ ಕೊಡ್ತೀನಿ. ಆಯಿತಾ, ನೋಡಿ. ಓಕೆ ಇಮೇಜ್ ಪುಲ್, ಓಕೆ ಇಮೇಜ್ ಪುಲ್ ಬರ್ತಾ ಇದೆ. ಓಕೆ ಆ್ಯಂಡ್ ಆಲ್ಸೋ ಇನ್ನೊಂದು ನೋಡಿ, ಎಸ್ ದಿಸ್ ಇಸ್ ಅ ಗುಡ್ ಎಕ್ಸಾಂಪಲ್. ಸೊ ಎರರ್ ಇಮೇಜ್ ಬಂತು. ಇಲ್ಲಿ ನನ್ನ ಅಪ್ಲಿಕೇಶನ್ ಡೌನ್ ಆಗೋಯ್ತು. ಯಾಕೆ ಗೊತ್ತಾ, ನಾನು ಒಂದು ಮಿಸ್ಟೇಕ್ ಮಾಡಿದೆ. ಏನಪ್ಪ ಅಂದರೆ, ಈ ಡಿಪ್ಲಾಯ್ಮೆಂಟ್ ಫೈಲಲ್ಲಿ ರಾಂಗ್ ಇಮೇಜ್ ಅಪ್ಡೇಟ್ ಮಾಡಿ ರೀಕ್ರಿಯೇಟ್ ಸ್ಟ್ರಾಟಜಿ ಅಂತ ಹಾಕಿದ್ದೀನಲ್ವಾ. ರೀಕ್ರಿಯೇಟ್ ಸ್ಟ್ರಾಟಜಿಯಲ್ಲಿ ನನಗೆ ಇಮೇಜ್ ಇಲ್ಲ ತಾನೆ. ಸೊ ಅದಕ್ಕೆ ಇದೇನು ಮಾಡ್ತು, ರೀಕ್ರಿಯೇಟ್ ಅಂತಂದರೆ ಎಲ್ಲ ಪಾರ್ಟ್ನು ಡೆಸ್ಟ್ರಾಯ್ ಮಾಡಿಬಿಟ್ಟು ಹೊಸದಾಗಿ ಬಿಲ್ಡ್ ಮಾಡುತ್ತೆ. ಅದೇನೇ ರೀಕ್ರಿಯೇಟು. ಈಗ ಸಪೋಸ್ ನಾನೇನು ಮಾಡ್ತೀನಿ, ಈಗ vi deployment.yaml. ಈಗ ಇನ್ಸ್ಟೆಡ್ ಆಫ್ ದಿಸ್ ನಾನು ಇಲ್ಲಿಗೆ ಬಂದುಬಿಟ್ಟು 1.29ಗೆ ಅಪ್ಡೇಟ್ ಮಾಡ್ಕೊಳ್ತೀನಿ. 1.29 ಎಸ್ಕೇಪ್ ಮಾಡಿ ಸೇವ್ ಮಾಡಿ ಅಪ್ಲೈ ಮಾಡೋಣ. ಈಗ ಸೊ ಕ್ಯೂಬ್ಸಿಟಿಯಲ್ ಅಪ್ಲೈ -f deployment.yaml. ನೋಡಿ ಕಾನ್ಫಿಗರ್ಡ್. ನೋಡಿ ಟರ್ಮಿನೇಟೆಡ್ ಪೆಂಡಿಂಗ್ ಆಯಿತಾ. ನೋಡಿ ಪಟ್ ಅಂತ ರನ್ನಿಂಗು ಕೂಡ ಬಂದುಬಿಡ್ತು, ರನ್ನಿಂಗ್ ಕೂಡ ಬಂತಾ. ಇವಾಗ ನೋಡಿ ಗೋ ಬ್ಯಾಕ್, ರಿಫ್ರೆಶ್ ಮಾಡ್ಕೊಳ್ಳೋಣ. ಇಟ್ಸ್ ಅಪ್. ದ್ಯಾಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ರೀಕ್ರಿಯೇಟ್ ಆ್ಯಂಡ್ ರೋಲಿಂಗ್.
ಅರ್ಥ ಆಯ್ತಾ? ರೋಲಿಂಗಲ್ಲಿ ನಿಮಗೆ ರಾಂಗ್ ಇಮೇಜ್ ಅಪ್ಡೇಟ್ ಮಾಡಿದ್ರು ಕೂಡ ನಿಮಗೆ ಆ ಒಂದು ಪಾಡ್ ಅನ್ನೋದು ಡೌನ್ ಆಗೋದಿಲ್ಲ, ಝೀರೋ ಡೌನ್ ಟೈಮ್ ಇರುತ್ತೆ. ವೆರಾಸ್ ರೀಕ್ರಿಯೇಟ್ ಏನು ಮಾಡುತ್ತೆ, ಪಾಡ್ಸ್ನೆಲ್ಲ ಡಿಸ್ಟ್ರಾಯ್ ಮಾಡಿಬಿಡುತ್ತೆ, ಮತ್ತೆ ರೀಕ್ರಿಯೇಟ್ ಮಾಡುತ್ತೆ ವಿತ್ ಹೊಸ ಇಮೇಜ್. ಆ ಹೊಸ ಇಮೇಜ್ ಏನಾದರೂ ರಾಂಗ್ ಆಗಿದ್ರೆ ಅಗೇನ್ ಇವಾಗ ನಾವು ಫೇಸ್ ಮಾಡೋದಲ್ಲ ಆ ಥರ ಬರುತ್ತೆ. ಓಕೆ, ಹೋಪ್ ಇದು ರೋಲಿಂಗ್ ಮತ್ತು ರೀಕ್ರಿಯೇಟ್. ಓಕೆ, ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ರೋಲಿಂಗ್ ಮತ್ತು ರೀಕ್ರಿಯೇಟ್ ಹೆಂಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಲೂ ಗ್ರೀನ್ ಮತ್ತು ಕೆನರಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ಅದು ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿಕೊಂಡ್ರೆ ಅದು ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಪ್ರೊಡಕ್ಷನ್ ಲೆವೆಲ್ ಅಥವಾ ನೀವು ವರ್ಕ್ ಮಾಡಬೇಕು ಅಂತ ಬಂದಾಗ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಷ್ಟು ಇವತ್ತಿಗೆ. ಸೊ ನಾಳೆ ನಾನು ಏನು ಮಾಡ್ತೀನಿ ಅಂದರೆ ರೀಕ್ರಿಯೇಟ್ ಅಂದರೆ ಲೈಕ್ ಬ್ಲೂ ಗ್ರೀನ್ ಮತ್ತು ಕ್ಯಾನ್ರಿನ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ವಿ ಹ್ಯಾವ್ ಸ್ಟೇಟ್ಫುಲ್ ಸೆಟ್, ಡಿಪ್ಲಾಯ್ಮೆಂಟ್, ಇದ್ರ ಬಗ್ಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಇನ್ ಡೆಪ್ತ್ ಹೋಗೋಣ. ಓಕೆನಾ? ಸೊ ನಾಟ್ ಓನ್ಲಿ CK ಎಕ್ಸಾಮ್, ನೀವು ಯಾವುದೇ ಪ್ರೊಡಕ್ಷನ್ ಲೆವೆಲ್ ಇಂಡಸ್ಟ್ರೀಸ್ಗೆ ಹೋದರೂ ಕೂಡ ಅಲ್ಲಿ ನೀವು ಈ ಒಂದು ಕುಬರ್ನೆಟಿಸ್ ಕಲಿತ್ರೆ ಯು ಶುಡ್ ಬಿ ಏಬಲ್ ಟು ಡೂ ಎನಿಥಿಂಗ್ ಅಂತ. ಸೊ ದ್ಯಾಟ್ ಈಸ್ ಮೈ ಇಂಟೆನ್ಷನ್. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ 10 ಲೈಕ್ಸ್ನ ಮರ್ತೋಗ್ಬೇಡಿ. ಅಟ್ಲೀಸ್ಟ್ ವರ್ಕ್ ಇಷ್ಟ ಆಗ್ತಿದೆ 10 ಲೈಕ್ಸ್ ಮಾಡಿ, ನಾರ್ಮಲ್ ಲೈಕ್ ಮಾಡಿ. ಅಟ್ಲೀಸ್ಟ್ ಒಂದು 10 ಲೈಕ್ಸ್ ಬಂದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಆಲ್ಸೋ. ಓಕೆ, ಥ್ಯಾಂಕ್ ಯು ಸೊ ಮಚ್.